ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮಕ್ಕೆ ಬೀಗ ಹಾಕಲಾಗಿದೆ. ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮ ಸ್ಪರ್ಧಿಗಳೆಲ್ಲರೂ ಕೂಡ ಮನೆಯಿಂದ ಆಚೆ ಬಂದಿದ್ದಾರೆ. ಹೋಟೆಲಲ್ಲಿ ವಾಸ್ತವ್ಯವನ್ನು ಹೂಡಿರುವಂಥದ್ದು. ಅದಕ್ಕೆ ಕಾರಣಗಳೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥದ್ದು, ಏನೇನು ಆಗ್ತಿದೆ ಡೆವಲಪ್ಮೆಂಟ್ಸ್ಗಳು ಅನ್ನುವಂಥದ್ದು. ಹಾಗಾಗಿ ಈಗ ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ 3 ಕಂಟೆಸ್ಟೆಂಟ್ ಮಾಸ್ಟರ್ ಆನಂದ್ ಅವರು ಇದ್ದಾರೆ. ಬಿಗ್ ಬಾಸ್ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಕಳೆ ತಂದುಕೊಂಡಂಥವ್ರು ಇವ್ರು ಏನು ಹೇಳ್ತಾರೆ ಈ ಒಂದು ಡೆವಲಪ್ಮೆಂಟ್ಸ್ ಬಗ್ಗೆ ಅಂತ ಕೇಳ್ತಾ ಹೋಗಬೇಕು. ಸರ್, ಬಿಗ್ ಬಾಸ್ ಅಂತ ಬಂದಾಗ ನಿಮ್ಮ ರೋಲು ಬೇರೆ ಥರ ಕಾಣಿಸ್ತಾ ಹೋಗುತ್ತೆ. ಮಾಸ್ಟರ್ ಆನಂದ್ ಇದ್ದಂಥ ಸೀಸನ್ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆದಂಥ ಸೀಸನ್ ಬಿಗ್ ಬಾಸ್ 3 ಸೀಸನ್. ಈಗ ಬಿಗ್ ಬಾಸ್ ಸೀಸನ್ 12 ನಡೀತಾ ಇದೆ. 12 ನಡೆಯೋ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ಈ ಬಿಗ್ ಬಾಸ್ ಸೀಸನ್ 12 ನಡೆಯೋ ಸಂದರ್ಭದಲ್ಲಿ ಸ್ಪರ್ಧಿಗಳೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರಬೇಕಾಗಿ ಬಂದಿದೆ. ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿದೆ. ಆನಂದ್ ಅವರು ಏನು ಹೇಳ್ತೀರಿ ಒಂದು ಡೆವಲಪ್ಮೆಂಟ್ಸ್ ಬಗ್ಗೆ? ಮೊದಲನೇದಾಗಿ ಥ್ಯಾಂಕ್ ಯು ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ. ಬಟ್ ನನ್ನ ಸೀಸನ್ ಅಂತಲ್ಲ, ಪ್ರತಿ ಸೀಸನ್ಗೂ ಅದರದ್ದೇ ಆದಂಥ ಒಂದು ಫ್ಲೇವರ್ ಇರುತ್ತೆ. ಆ ಫ್ಲೇವರ್ ಸೆಟ್ ಆಗೋದೇ ಅಲ್ಲಿ ಬರೋ ಕಂಟೆಸ್ಟೆಂಟ್ಸಿಂದ. ಸೊ 1 ಅನ್ನೋದು ಟೋಟಲಿ ಫ್ರೆಶು, ಕ್ಯೂರಿಯಾಸಿಟಿ ಇತ್ತು. 2 ಅನ್ನೋದು ಓಕೆ ಇನ್ಯಾರು ಬರ್ತಾರೆ ಅನ್ನೋ ಥರ ಇತ್ತು. 3ಗೆ ಬಂದಾಗ ಓಕೆ ಇನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋ ಥರ ಇತ್ತು. ಹಾಗೆ ಈಗ 12ವರೆಗೂ ಬಂದಿದ್ದೀವಿ ನಾವು. ಸೊ ಅದೇ ಈಗ ಲೇಟೆಸ್ಟ್ ಬೆಳವಣಿಗೆ ಅಂತಂದರೆ ನೀವು ಇವತ್ತೇ ಇದನ್ನು ಹಾಕಿದ್ರೆ ನಾನು ನೆನ್ನೆ ಲೆಕ್ಕಕ್ಕಾಗುತ್ತೆ. ನೆನ್ನೆ ರಾತ್ರಿಯಿಂದನೇ ನಾವು ನೋಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಎಷ್ಟು ಮಾಹಿತಿ ಇದೆಯೋ ನಮಗೂ ಅಷ್ಟೇ ಇರ್ತಕ್ಕಂಥದ್ದು. ಬಟ್ ಬೇಜಾರಾಯ್ತು ಆ್ಯಕ್ಚುಲಿ. ಪಾಪ ಕಂಟೆಸ್ಟೆಂಟ್ಸ್ ಅವರೆಲ್ಲ ಆಸೆ ಪಟ್ಟುಕೊಂಡು ಅಂತ ಹೋದಾಗ, ಅಂದರೆ ಈಗ 12ನೇ ಎಪಿಸೋಡ್ ಅಂದರೆ ಜಸ್ಟ್ ಒಂದು ವಾರದ ಮೇಲೆ ಒಂದು 4-5 ದಿನ, 2ನೇ ವಾರಕ್ಕೆ ಹತ್ತಿರ ಇದ್ವಿ ನಾವು. ಎವ್ರಿಬಡಿ ಚಾರ್ಜ್ ಅಪ್ ಆಗುವಂಥ ಒಂದು ವಾರ ಅದು. ಸೊ ಎಲ್ಲರಿಗೂ ಎಲ್ಲ ಮನೆ ಸೆಟ್ ಆಗಿ ಅರ್ಥ ಆಗಿ ಇಳಿಯುವಂಥ ಒಂದು ವಾರ. ಸೊ ಈ ಥರ ಆಗಿರೋದು ಒಂಥರ ಬೇಜಾರು. ಈ ಥರ ಬೆಳವಣಿಗೆ ಬಿಗ್ ಬಾಸ್ ಸೀಸನ್ ಇತಿಹಾಸದಲ್ಲೇ 2ನೇ ಬಾರಿ ಅನ್ಸುತ್ತೆ. ಹಿಂದೆ ಕೂಡ ಒಂದು ಸರಿ ಈ ಥರದ್ದು ಆಗಿತ್ತು ಅಂತ ಕೇಳ್ಪಟ್ಟಿದ್ವಿ. ಈಗ 2ನೇ ಬಾರಿ ಈ ಥರದ್ದು ಆಗಿರುವಂಥದ್ದು. ಹಾಗಾಗಿ ಆನಂದ್ ಅವರು ಈ ಸೀಸನ್ ಹೇಗೆ ನೋಡ್ತಾ ಇದ್ದಾರೆ? ಅಲ್ಲ, ಎಲ್ಲ ಸೀಸನ್ನಲ್ಲೂ ನಮಗೆ ಕಾಮನ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಎಲ್ಲ. ಯಾಕಂದರೆ ಇಂಡಸ್ಟ್ರಿ ಅಲ್ವಾ ಬಾಸ್, ಅದು ಟಿ ವಿ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಎಲ್ಲ ಇಂಡಸ್ಟ್ರಿಯಲ್ಲೂ ನಮಗೆ ಪರಿಚಯ ಇರೋರು ಒಂದು 3-4 ಜನನಾರು ಇರ್ತಾಯಿದ್ರು. ಈ ಸಲಿನೂ ಆ ಥರ ಇದ್ದರು. ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ವಿ. ಅದೊಂದು ಆ ಹಂತಕ್ಕೆ ಹೋಗಿತ್ತು. ಬಟ್ ಇದೇ ಥರ ಇನ್ನೊಂದು ಸೀಸನ್ ಯಾವುದಾಗಿತ್ತು ಅಂತ ನಿಮಗೆ ಇರೋದು ಮಾಹಿತಿ? ನಮ್ಮ ಭಾಷೆಯಲ್ಲಾಗಿತ್ತು ಅಥವಾ ಬೇರೆ ಲ್ಯಾಂಗ್ವೇಜಲ್ಲಾಗಿತ್ತಾ? ಓಕೆ, ಕನ್ನಡದಲ್ಲಿ ಯಾವುದೂ ಆ ಥರ ಆಗಿರಲಿಲ್ಲ. ಬಟ್ ಈ ಥರ ಆಗಿರೋದು ಕಷ್ಟ. ಏನಂದರೆ ನಿಮ್ಗೇನಾಗುತ್ತೆ ಗೊತ್ತಾ, ಆ್ಯಸ್ ಅ ಕಂಟೆಸ್ಟೆಂಟ್ ಹೇಳ್ತೀನಿ ನಾನು. ಈಗ ನಿಮಗೆ ತುಂಬ ಸೀಕ್ರೆಟಾಗಿ ಅವ್ರನ್ನ ಒಂದು ಜಾಗದಲ್ಲೇ ಇಡಬೇಕು, ಮತ್ತು ಅವ್ರ ಕೈಗೆ ಫೋನ್ ಹೋಗಬಾರ್ದು, ಮತ್ತು ಅವರೆಲ್ಲೂ ಎಪಿಸೋಡು ನೋಡಬಾರ್ದು. ಅಥವಾ ಈಗ ನೆನ್ನೆ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರು ಬಂದೆಲ್ಲ ಕರ್ಕೊಂಡು ಹೋಗೋವಾಗ ಅಲ್ಲಿ ಯಾರೋ ಒಬ್ಬರನ್ನ ಸೆಕೆಂಡ್ ಕೊಟ್ಟು, ಸರ್ ಚೆನ್ನಾಗಿ ಆಡ್ತಾ ಇದ್ದೀರಾ ನೀವು ಅಷ್ಟು ಅಂದುಬಿಟ್ರು ಅದು ಡೈಲ್ಯೂಟ್ ಆಗಿಬಿಡುತ್ತೆ. ಸೀಕ್ರೆಟ್ ಇದ್ರೇ ಅದು ಬಿಗ್ ಬಾಸು ಕಂಟೆಸ್ಟೆಂಟ್ಗೆ. ಯಾಕಂದರೆ ಇವಾಗ ನಾನು ನೀವೇ ಅಂತ ಅಂದ್ಕೊಳ್ಳೋಣ ಇವಾಗ, ಓಕೆನಾ, ನಾನು ನೀವು ಇದ್ದೀವಿ. ಈಗ ನನಗೂ ನಿಮಗೂ ಬದ್ಧ ವೈರಿತ ಏನೋ ಆಗಿರುತ್ತೆ. ಈಗ ಯಾರೋ ಬಂದು, ಸರ್ ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ, ನಿಮಗೆ ಬೆನ್ನು ತಟ್ಟಿದ್ರೆ ಹಂಗಾರೆ ನಾನು ಚೆನ್ನಾಗಿ ಆಡ್ತಿಲ್ಲ ಅಂತ ಆಟೋಮೆಟಿಕ್ ಅನ್ಸ್ಬಿಡುತ್ತೆ ಅದು. ಏನೋ ಆಗ್ತಾ ಇದೆಯಲ್ಲ ಹೊರಗಡೆ. ಮತ್ತು ಎಲ್ಲರಿಗೂ ಅವ್ರ ಮೂಗಿನ ನೇರ ಇದ್ದೇ ಇರುತ್ತೆ. ನಾನು ಸರಿ ಇದ್ದೀನಿ ಎಲ್ರಿಗೂ ಅನಿಸ್ತಾ ಇರುತ್ತೆ. ಯಾವಾಗ ನಮ್ಮ ಆಪೋಸಿಟ್ ಅವ್ರು ಸರಿ ಇದ್ದಾರೆ ಅಂತ ಯಾರೋ ಹೊರಗಡೆ ಅವ್ರು ಬಂದು ಹೇಳ್ಬಿಟ್ರೆ ಒಪಿನಿಯನು, ಇಲ್ಲಿ ಡೈವರ್ಟ್ ಆಗಿಬಿಡುತ್ತೆ, ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಒಳಗೋಗಿದ ತಕ್ಷಣ ಅವ್ರು ಬೇರೆ ಥರ ಇರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವೆಲ್ಲವೂ ಆಗಿಬಿಡುತ್ತೆ. ಸೊ ಹಾಗಾಗಿ ಇಟ್ಸ್ ವೆರಿ ಡೆಲಿಕೇಟ್ ಆ್ಯಂಡ್ ಡೇಂಜರ್ ಸಿಚುಯೇಷನ್ ಇದು ಸೀಸನ್ ಮತ್ತು ಕಂಟೆಸ್ಟೆಂಟ್ಸ್ಗೆ. ಅಂದರೆ ನೀವು ಹೇಳಿದ್ದು ನಿಜ ಕೂಡ. ಅಂದರೆ ಈ ಸರಿ ಈಗಾಗಲೇ ಹೊರಗಡೆ ಕಂಟೆಸ್ಟೆಂಟ್ಗಳಿದ್ದಾರೆ, ಅವರೆಲ್ಲರೂ ಒಂದು ಹೋಟೆಲಲ್ಲಿ ವಾಸ್ತವ್ಯನ ಹೂಡಕ್ಕೆ ಮಾಡಿದ್ದಾರೆ. ಮತ್ತು ಅವ್ರಿಗೆ ಯಾರ್ದು ಕಾಂಟ್ಯಾಕ್ಟ್ಗಳು ಮಾಡೋದಕ್ಕೆ ಬಿಡ್ತಾ ಇಲ್ಲ, ಮೊಬೈಲ್ ಫೋನು ಅವೈಲಬಿಲಿಟಿ ಇಲ್ಲ, ಯಾವ್ದ್ರೂ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಬಿಡ್ತಾಯಿಲ್ಲ, ಮತ್ತು ಬೇರೆ ಒಪಿನಿಯನ್ ತೊಗೊಳೋದಕ್ಕೂ ಬಿಡ್ತಾಯಿಲ್ಲ ಅಂತ ಮಾಹಿತಿ ಇದೆ. ಬಟ್ ಈ ಥರ ಡೆವಲಪ್ಮೆಂಟ್ಸ್ ಆದಾಗ ಎಲ್ಲೋ ಒಂದು ಕಡೆ ಆ ಕಡೆ ಶೋಗಳು ನಡೆಯುವಂಥ ಸಂದರ್ಭದಲ್ಲಿ ಎಫೆಕ್ಟ್ ಆಗ್ಬೋದು ಅಂತ ಅನ್ಸುತ್ತಾ ಹೇಗೆ ನಿಮಗೆ? ಅಂದರೆ ಕಂಟೆಸ್ಟೆಂಟ್ಗಳ ಮಧ್ಯೆ ಕಾಂಪಿಟೇಷನ್ ಹೆಚ್ಚಾಗ್ಬೋದು ಅಂತ ಅನ್ಸುತ್ತಾ, ಅಥವಾ ಅವ್ರಿಗೇನಾದ್ರು ರಿಯಾಲಿಟಿ ಅಂತ ಅರ್ಥ ಆಗ್ಬೋದು ಅಂತ ಅನ್ಸುತ್ತಾ ಹೇಗೆ? ನಾನು ನಿಮ್ಗೆ ಹೇಳುತ್ತೀನಲ್ಲ, ನಮ್ಮದೇ ಫಸ್ಟ್ ಆದಾಗ ಹೆಂಗೆ ಅಂತ ಹೇಳ್ತೀನಿ. ಈಗ ನನ್ನ ಮನೆಯಿಂದ ನಾಳೆನೋ ನಾಡಿದ್ದೋ ನಾವು ಎಂಟ್ರ್ ಆಗಬೇಕು ಅನ್ನೋವಾಗ ಮನೆಯಿಂದ ನನಗೆ ಬ್ಲೈಂಡ್ ಫೋಲ್ಡ್ ಆಗ್ತಾರೆ. ಇದೆಲ್ಲ ಯಾರೂ ಕವರ್ ಮಾಡಲ್ಲ ಆ್ಯಕ್ಚುಲಿ. ಅಷ್ಟು ಸ್ಟ್ರಿಕ್ಟಾಗಿ ಎವ್ರಿ ಸೀಸನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಮ್ಮ ಸೀಸನಲ್ಲಂತೂ ನನ್ನ ಮನೆಯಿಂದ ಆಚೆ ಬರಬೇಕಂದ್ರೆ ಕಣ್ಣಿಗೆ ಪಟ್ಟಿ, ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿಗೆ ಅಂತ ಗೊತ್ತಿಲ್ಲ ನನಗೆ. ಪಕ್ಕ ಸಿನಿಮಿ ಸ್ಟೈಲ್ ಇದು. ಅದಾದಮೇಲೆ ಟಕ್ಕಂಡು ಡೋರ್ ಓಪನ್ ಆಗುತ್ತೆ, ಒಳಗೆ ಬರ್ತೀನಿ, ಡಬ್ಬಂದು ಬಾಗಿಲಾಗ್ತಾರೆ. ಒಂದು ಹೋಟ್ಲಲ್ಲಿ ಇದ್ದೀನಿ ನಾನು ಇವಾಗ, ಚೆನ್ನಾಗಿದೆ ಹೋಟ್ಲು. ಅದು ಇದು ನೋಡ್ತಾ ಇದ್ದೀನಿ, ಏನೊಂದು ಗೊತ್ತಾಗ್ತಾ ಇಲ್ಲ. ಆದರೆ ಅಲ್ಲಿ ರೂಮಲ್ಲಿ ಏನಾಗುತ್ತೆ, ಈ ಇದ್ರ ಪಕ್ಕ ಫೋನ್ ಪಕ್ಕ ಕೆಟ್ಲಾಗಿಟ್ಟಿರ್ತಾರಲ್ಲ, ನಾವು ಸ್ವಲ್ಪ ಒಂದು ಸ್ಪೀಡಲ್ಲಿ ಓಡ್ತಾ ಇರುತ್ತಲ್ಲ ಬ್ರೈನಲ್ಲಿ, ಅದನ್ನು ನೋಡ್ಬಿಟ್ಟೆ. ಅದು ನೋಡಿದ್ರೆ ಹೋಟೆಲ್ JP ಹೋಟ್ಲ್ ಅಂತ, ಅದು ಜಯನಗರದಲ್ಲೇನೋ ಇರೋದು. ಅದು ಆ್ಯಕ್ಚುಲಿ ಎಲ್ಲ HH ಅಂತ ಏನೋ ಇದೆ, ಅದಕ್ಕೆ ಇದೆಯಲ್ಲ ಗೊತ್ತಿಲ್ಲ ನನಗೆ. JP ನಗರದಲ್ಲಿರೋ ಹೋಟ್ಲು. ನಾನು ಇದನ್ನು ಇನ್ನೋವೇಟಿವ್ ಫಿಲ್ಮ್ ಸಿಟಿಲಿ ಯಾವುದೋ ರೂಮ್ಗೆ ಹಾಕಿರ್ತಾರೆ ಅಂದ್ಕೊಂಡ್ರೆ, ಇದೇನು JP ನಗರದಲ್ಲಿ ತಂದು ಹಾಕಿದಾರಲ್ಲ ನನ್ನ ಅಂತ. ಆಮೇಲೆ ಆ ಪ್ರೋಟೋಕಾಲ್ ಎಷ್ಟು ಮೇಂಟೈನ್ ಮಾಡ್ತಾರೆ ಅಂದರೆ, ನಮ್ಮ ಜೊತೆ ಕರ್ಕೊಂಡೋಗೋ ವ್ಯಕ್ತಿ ಯಾರು ಕಣ್ಣಿಗೆ ಬಟ್ಟೆ ಕಟ್ತಾರಲ್ಲ ಅವ್ರು ಹಿಂದಿಯವರು, ಕನ್ನಡದವ್ರು ಇರೋಲ್ಲ. ಸಪೋಸ್ ಕನ್ನಡದವ್ರು ಇದ್ದರೆ ನಾನು ಅವನ ಹತ್ರ ಮಾತಾಡ್ಬೋದು. ಅಪ್ಪಿತಪ್ಪಿ ಅವ್ನು ನನ್ನ ಫ್ಯಾನ್ಸ್ ಇದ್ದರೆ ಅವ್ನು ಹೇಳೇ ಬಿಡ್ಬೋದು,
ಯಾರು ಬೇರೆ ಕಂಟೆಸ್ಟೆಂಟ್ ಯಾರು, ಒಟ್ಟು ನಿಮ್ಗೇನಂದರೆ ಅದು ತುಂಬ ಚೆನ್ನಾಗಿ, ತುಂಬ ನೀಟಾಗಿ, ತುಂಬ ಆನೆಸ್ಟಾಗಿ ಮಾಡಬೇಕು ಅಂತ ಮಾಡುವ ಪ್ರಯತ್ನ ಅದು ಅಲ್ವಾ. ಅವ್ನು ಬರ್ತಾನೆ ಅಂತೆಲ್ಲ ಲೀಕ್ ಆಗಿಬಿಟ್ರೆ ಒಬ್ರಿಗೊಬ್ರು ಸ್ಟ್ರಾಟಜಿಗಳಾಗ್ಬಿಡುತ್ತೆ ಆಚೆಯಿಂದ ಹೋಗೋವಾಗಲೇ ಈ ಮಟ್ಟಕ್ಕೆ. ಸೊ ನನಗೆ ಆಮೇಲೆ ಹೋಟ್ಲಲ್ಲಿ ಹೆಂಗೆ ಅಂತ ಅಂದರೆ, ನಾವು ರಿಸೆಪ್ಷನ್ಗೆ ಕನೆಕ್ಟ್ ಇಲ್ಲ ಫೋನು, ವಯರ್ ಕಿತ್ತಿದ್ದಾರೆ, ಬಟ್ ಈ ಕ್ಯಾಟ್ಲಾಗ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಾಗಿಲು ತೆಗಿಬೇಕು, ತೆಗೆದು ಇವನೇ ನಿಂತಿರ್ತಾನೆ ಕಿಂಕರ್ತಾರೆ, ಸಾಬ್ ಕ್ಯಾ ಚಾಹಿಯೇ ಸಾಬ್ ಅಂತ ಅವನು ಹಿಂದಿಲಿ, ಮುಜೆ ಏ ಚಾಹಿಯೇ ಓ ಚಾಹಿಯೇ ಅಂತಂದರೆ ಅವ್ನು ಊಟ ತಂದ್ಕೊಡೋಕೆ ಕನೆಕ್ಟಿವಿಟಿ. ರಿಸೆಪ್ಷನ್ಗೂ ಕನೆಕ್ಟ್ ಆಗಲ್ಲ ನಮ್ಮ ಫೋನು, ಅಷ್ಟು ಪ್ರೋಟೋಕಾಲ್ ಮೇಂಟೈನ್ ಮಾಡಿದರು. ಏನು ಬೇಕೋ ಅವ್ನು ತಂದುಕೊಡ್ತಾನೆ. ಅದಾದಮೇಲೆ ತಿರ್ಗಾ ಕಣ್ಣಿಗೆ ಬಟ್ಟೆ ಕಟ್ಟಿ ಮಾರನೇ ದಿನ ಇದಕ್ಕೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಕರ್ಕೊಂಡು ಹೋಗೋವಂಥದ್ದು. ಮೊಬೈಲ್ಗಳು ಮನೆಯಿಂದ ಆಚೆ ಹೋಗೋವಾಗಲೇ ಮೊಬೈಲ್ ಸೀಸು, ಮೊಬೈಲ್ ಇರಲ್ಲ. ಅದಾದಮೇಲೆ ಕಣ್ಣು ಬಟ್ಟೆ ಬಿಟ್ಟು ನೋಡಿದೆ ನಾನು, ತಿರ್ಗಾ ಕ್ಯಾರವಾನ್ ತಿರ್ಗಾ ಕಣ್ಣು ಬಟ್ಟೆ ಕಟ್ಟಿ ಬಿಟ್ಟಿದ್ದೆ ಸ್ಟೇಜ್ ಕಣ್ಣು ಬಟ್ಟೆ ಕಟ್ಟಿಬಿಟ್ಟಿದ್ದೆ ಬಿಗ್ ಬಾಸ್ ಮನೆ. ತಿರ್ಗಾ ಬಿಗ್ ಬಾಸ್ ಮನೆ ಎವಿಕ್ಟ್ ಆದಮೇಲೆ ನಾನು ಫುಲ್ 100 ದಿನ ಇದ್ನಲ್ಲ, 3rd ಪ್ಲೇಸ್ ಅಲ್ವಾ ಬಂದಿದ್ದು, ತಿರ್ಗಾ ಸ್ಟೇಜು. ಸೊ ಇಷ್ಟರ ಮಟ್ಟಿಗೆ ಒಂದು ಹಳೆ ಪಿಕ್ಚರಲ್ಲಿ ಅಶ್ವಥ್ ಅವ್ರ ವಿಲನ್ನು, ದಿನೇಶ್ ಅವ್ರ ವಿಲನ್ ಎಲ್ಲ ಇದ್ದ ಕಣ್ಣಿಗೆ ಬಟ್ಟೆ ಕಟ್ಟೆ, ಏಜೆಂಟ್ AAA ಡೋರ್ ತೆಗೀರಿ, ಡೋರ್ ಕ್ಲೋಸ್, ಆ ಸಿನಿಮಾ ಟೈಪಲ್ಲಿ ಇರುತ್ತಿದ್ದು. ಈಗ ಇದೇ ಆಶ್ಚರ್ಯ ನನಗೆ, ಇಲ್ಲಿ ಏನಾಗ್ಬಿಡುತ್ತೆ ಗೊತ್ತಿಲ್ಲ ಅದು ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೆ ಈಗ ಅಂತ. ಅಲ್ಲಿ ಏನಾಗುತ್ತೆ, ಸ್ವಲ್ಪ ಯಾರು ಬಂದವರು ಯಾರಿಗೋ ಒಬ್ರಿಗೆ ಬೆನ್ನು ತಟ್ಟಿಬಿಟ್ರು ಮುಗಿದೋಯ್ತು ಮ್ಯಾಟ್ರು, ಅಲ್ಲಿಗೆ ಸ್ಪ್ರೆಡ್ ಆಗ್ಬಿಡುತ್ತೆ. ಇವ್ನು ಚೆನ್ನಾಗಿ ಬರ್ತೀವಿ, ನಾನು ಚೆನ್ನಾಗಿ ಬರ್ತಿಲ್ಲ ಅಂತ. ಇದು ಸ್ವಲ್ಪ ಕಷ್ಟ ಮೇಂಟೈನ್ ಮಾಡೋದು, ಹೆಂಗೆ ಮಾಡಿದಾರೆ ಗೊತ್ತಿಲ್ಲ. ಸರ್, ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಸಾಕಷ್ಟು ಶೋಸ್ಗಳು ಆಗಿದೆ, ಬಿಗ್ ಬಾಸ್ ಸೀಸನ್ಗಳು ತುಂಬ ಸೀಸನ್ಗಳು ನಡೆದಿದೆ. ಅವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇತ್ತು ಅನಿಸುತ್ತೆ. ಐ ಥಿಂಕ್ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋಂಥದ್ದು, ಯಾಕಂದರೆ ಅಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ದೃಷ್ಟಿಯಿಂದ ಲಾಕ್ಡೌನ್ ಸೀಲ್ ಡೌನ್ ಮಾಡಿರುವಂಥದ್ದು. ಹಾಗಾಗಿ ರಿಯಾಲಿಟಿ ಶೋಗಳಿಗೆ ಈ ಥರದ ನಡೆಯುವ ಸಂದರ್ಭದಲ್ಲಿ ಈ ಥರ ರಿಯಾಲಿಟಿ ಶೋಗಳನ್ನ ಸಡನ್ನಾಗಿ ಬಂದಾದರೆ ಹೇಗೆ ಎಫೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ ನಿಮಗೆ ಇಂಡಸ್ಟ್ರಿ ಮೇಲೆ? ಅಲ್ಲ, ಇಂಡಸ್ಟ್ರಿ ಇದು ಇಕೋಸಿಸ್ಟಮ್ ಅಲ್ವಾ ಸರ್, ಇದು ಎಲ್ಲರೂ ಒಂದು ಇಕೋಸಿಸ್ಟಮಲ್ಲಿ ಇದ್ದೀವಿ, ಓಕೆನಾ. ಇದು ಯಾವುದನ್ನು ಹುಲ್ಲನ್ನು ಜಿರಳೆ ತಿನ್ನುತ್ತೆ, ಜಿರಳೆನ ಕಪ್ಪೆ ತಿನ್ನುತ್ತೆ, ಕಪ್ಪೆ ನಾವು ತಿನ್ನುತ್ತೆ, ಅವನ ಗರಡ ತಿನ್ನುತ್ತೆ ಅನ್ನಂಗೆ ಇದೊಂದು ಇಕೋಸಿಸ್ಟಮಲ್ಲಿ ನಾವು ಇದ್ದೀವಿ. ಯಾರಿಗೋ ತುಂಬ ದೂರದಲ್ಲಿರೋರಿಗೆ ಎಫೆಕ್ಟ್ ಆಗದೆ ಇರ್ಬೋದು, ಬಟ್ ಈಗ ತತ್ಕ್ಷಣಕ್ಕೆ ಅಂತೂ ಇದೊಂದು ವಾಹಿನಿಗೆ ಒಂದು ಪೆಟ್ಟು, ಮತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಲಾವಿದರಿಗೆ ಅಪ್ಕಮಿಂಗ್ ಅವ್ರಿಗೆ ಪೆಟ್ಟು. ಸೊ ಈ ಥರದ್ದೆಲ್ಲ ಇದೆ. ಆಮೇಲೆ ಒಂದು ಲೇಯರ್ ಇದೆ, ಆ ಲೇಯರ್ ಆಫ್ ಜನ ಏನು ಅಂದರೆ ಪ್ರಪಂಚವೇ ಶೇಕ್ ಆದರೂ ಅವ್ರು ಶೇಕ್ ಆಗಲ್ಲ, ಆ ಥರದ್ದೊಂದು ಇದೆ. ಅವ್ರಿಗೆಲ್ಲ ಏನೂ ಮ್ಯಾಟ್ರ್ ಆಗಲ್ಲ ಇದು. ಬಟ್ ಕಲಾವಿದರು ಮತ್ತು ಹೊಸ ಕನಸುಗಳು ಇಟ್ಕೊಂಡು ಬಂದವ್ರಿಗೆ ಅಂತೂ ಎಫೆಕ್ಟ್ ಆಗುವಂಥದ್ದು, ಮತ್ತು ವಾಹಿನಿಗೆ ಒಂದು ತಕ್ಕ ಮಟ್ಟಿಗೆ ಫಿನಾನ್ಷಿಯಲಿ ಆಗ್ತಕ್ಕಂಥದ್ದು. ಇನ್ನು ಬಿಗ್ ಬಾಸ್ ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಶೋ ಕನ್ನಡದ್ದು ಅನ್ನೋದು ಸಾಕಷ್ಟು ಹೆಗ್ಗಳಿಕೆ ಪಡೆದಿರುತ್ತೆ. ಯಾಕಂದರೆ TRP ಅಷ್ಟು ಚೆನ್ನಾಗಿ ಬಂದಿದೆ, ಹಿಂದಿ ಬಿಟ್ಟರೆ ಕನ್ನಡ ಅನ್ನೋಂಥದ್ದು. ಅದರಲ್ಲಿ ಎಸ್ಪೆಷಲಿ ಸುದೀಪ್ ಅವ್ರು ನಡೆಸ್ಕೊಟ್ರೆ ಮಾತ್ರ ಈ ಪ್ರೋಗ್ರಾಮ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅನ್ನೋದು ಕೂಡ ಇರುವಂಥದ್ದು. ಹಾಗಾಗಿ 11 ಸೀಸನ್ ಮುಗಿಸಿದ ತಕ್ಷಣ ಸುದೀಪ್ ಅವರು ನನ್ನ ಸೀಸನ್ ಕಂಟಿನ್ಯೂ ಮಾಡಲ್ಲ ಅಂತ ಹೇಳಿದರು. ಆದರೆ ಅವರು ಮತ್ತೆ ಮನವೊಲಿಸಿ ಅವರನ್ನು ಮಾಡೋ ಹಾಗೆ ಮಾಡಿದ್ರು. ಸಡನ್ನಾಗಿ ಈ ಥರ ಆದಂಥದ್ದು. ಸುದೀಪ್ ಅನ್ನುವಂಥ ಒಬ್ಬ ಲೆಜೆಂಡರಿ ಆ್ಯಕ್ಟರು ಈ ಒಂದು ಶೋನ ನಡೆಸ್ಕೊಂಡು ಹೋಗ್ತಿರೋದು. ಸೊ ಈ ಬಗ್ಗೆ ಏನು ಹೇಳ್ತೀರಿ ಆನಂದ್ ಅವರು? ಸರ್, ಎಲ್ಲವೂ ಅಷ್ಟೇ, ಅದನ್ನೇ ಹೇಳೋದು, ಕಂಟೆಂಟ್ ಡಿಸೈಡ್ ಮಾಡುತ್ತೆ ನಿಮ್ಮನ್ನು, ಓಕೆನಾ. ಈಗ ಈ ಕಂಟೆಂಟ್ಗೆ ಅವರು ತುಂಬ ಟೈಲರ್ ಮೇಡ್ ಆಗಿ, ನಾವು ಆಪ್ಷನ್ ಕೂಡ ಥಿಂಕ್ ಮಾಡೋಕ್ಕಾಗದಿರೋಂಥ ಒಂದು ಟೈಲರ್ ಮೇಡ್ ವ್ಯಕ್ತಿತ್ವ ಸುದೀಪ್ ಸರ್ದು. ಈಗ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಯಾರೋ ಅಟ್ಲೀಸ್ಟ್ 1 or 2 ಸೀಸನ್ ಯಾರೋ ಅವ್ರು ಬಂದರು ಇವ್ರು ಬಂದರು ಆ ಥರ ಸ್ವ್ಯಾಪ್ ಆಯಿತು. ಬಟ್ ಕನ್ನಡದಲ್ಲಿ ಆ ಥರ ಆಗಿಲ್ಲ. ಸೊ ಅದೆಲ್ಲ ರೀತಿ ಇವತ್ತಿಗೂ ಟೈಲರ್ ಮೇಡ್ ಅವರೇನೆ, ಅದು ಚೆನ್ನಾಗಿ ನಡೆಸ್ಕೊಡ್ತಕ್ಕಂಥದ್ದು, ಆ ನಾಲೆಡ್ಜು ಅದೆಲ್ಲವೂ ಸರಿ. ಬಟ್ ಈಗ ಇದು ಒಂಥರ ಕೈ ಮೀರಿದಂಥ ಪರಿಸ್ಥಿತಿ ಇದಾಗ ಏನಾದ್ರು ಲೆಜಿಟಿಮೇಟ್ಲಿ ಅಂತ ಕರಿತೀವಲ್ಲ ನಾವು, ಆ ರೀತಿಯಲ್ಲಿ ಅಲ್ಲಿ ಏನು ಅಂಥದ್ದಾಗಿದೆ ಏನು ಸರಿ ಇನ್ನೂ ನಮಗೂ ಮಾಹಿತಿ ಇಲ್ಲ. ಅದೇನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಏನಿದೆ, ಪರಿಸರ ಮಾಲಿನ್ಯ ಆಗುವಂಥದ್ದು ಏನಾಗಿದೆ ಅದು ನಮಗೆ ಗೊತ್ತಿಲ್ಲ ಸರ್. ಆನಂದ್ ಸರ್, ನೀವು ಬಿಗ್ ಬಾಸಲ್ಲಿ ಹೋಗಿ ಕಮಾಲ್ ಮಾಡಿ 100 ದಿನಗಳ ಕಾಲ ಇದರಿಂದಾಗಿ ಈ ಬಿಗ್ ಬಾಸ್ ಅನ್ನೋದು ನಿಮ್ಮ ಇಮ್ಯಾಜಿನ್ ಹೇಗೆ ಅಂತ ಅನ್ಸುತ್ತೆ? ನೀವು ಮಾಡಿದ ಸೀಸನ್ಗೂ ಈಗ ನಡೀತಿರೋ ಸೀಸನ್ಗೂ ಹೇಗೆ ಅನ್ಸುತ್ತೆ? ಯಾವುದೇ ವಿಚಾರ ಆಗಲಿ ಸರ್, ನಾಟ್ ಜಸ್ಟ್ ಬಿಗ್ ಬಾಸ್, ಇದು ಎಲ್ಲ ರಿಯಾಲಿಟಿ ಶೋಗೂ ಅನ್ವಯಿಸುವಂಥ ವಿಷಯ ಏನು ಅಂತಂದರೆ, ನಿಮಗೆ ಹಳೇದಾಗ್ತಾ ಆಗ್ತಾ 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 ಜನರೂ ಪ್ರಬುದ್ಧರಾಗಿ ಬಿಟ್ಟಿರ್ತಾರೆ ಆ ಫಾರ್ಮೆಟ್ ಬಗ್ಗೆ, ಕಂಟೆಸ್ಟೆಂಟ್ಸ್ಗಳ ಪ್ರಬುದ್ಧರಾಗಿಬಿಟ್ಟಿರ್ತಾರೆ ಫಾರ್ಮೆಟ್ ಬಗ್ಗೆ. ಸೊ ಹಾಗಾಗಿ ನಾವು ವಿ ಕೆನಾಟ್ ಆ ಒಂದು ಫ್ಲೇವರ್ ಏನಿದೆಯಲ್ಲ, ವೆರಿ ಫಸ್ಟ್ ಸೆಕೆಂಡು ಥರ್ಡ್ ಅಂತ ಬರುತ್ತಲ್ಲ, ಆ ಫ್ಲೇವರ್ ಎಲ್ಲೋ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಅಗೇನ್ ತಿರ್ಗಾ ಅದು ಅಲ್ಲಿ ಕೊಡುವ ಟಾಸ್ಕು, ಬರುವಂಥ ಕಂಟೆಸ್ಟೆಂಟ್ಸು, ಮತ್ತು ಬಿಗ್ ಬಾಸ್ ಟಾಸ್ಕ್ ಪ್ಲ್ಯಾನ್ ಮಾಡೋ ಒಂದು ಟೀಮ್ ಇರುತ್ತಲ್ಲ, ಅವ್ರು ಕೊಡೋದ್ರ ಮೇಲೆ ವರ್ಕೌಟ್ ಆಗೋ ಸಾಧ್ಯತೆಗಳಿರುತ್ತೆ. ಸಿದ್ಧ ಸೂತ್ರಗಳು ಅಂತ ಇರ್ತವೆ ಒಂದಷ್ಟು, ಇದಂತೂ ಫಿಕ್ಸ್, ಇದು ಚೇಂಜ್ ಆಗಲ್ಲ ಅಂತ. ಆ ಫಿಕ್ಸ್ಡ್ ಫಾರ್ಮೆಟ್ಗಳು ಫಿಕ್ಸ್ ಇರುತ್ತೆ, ಬಾಕಿ ಹೆಂಗೆ ನಡ್ಸ್ಕೊಂಡು ಹೋಗ್ತೀರಾ ಅನ್ನೋದು. ಬಟ್ ಕಂಟೆಸ್ಟೆಂಟ್ಸ್ಗೆಲ್ಲ ಏನಾಗಿರುತ್ತೆ ಅಂತಂದರೆ, ನಾನೆಲ್ಲ ಹೋದಾಗ ನನಗೆ ಈ ನಾಮಿನೇಷನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಾನು 1 and 2 ಅಷ್ಟಾಗಿ ನೋಡಿರಲಿಲ್ಲ.
ಹಿಂದಿದು ಯಾವುದೋ ಒಂದು ಸ್ವಲ್ಪ ನೋಡಿದ್ದೆ. ನಿಮ್ಗೆ ನಿಜ ಹೇಳ್ತೀನಿ, ಆ್ಯಕ್ಚುಲಿ ನಾನು ಆ ಹೋಟ್ಲಲ್ಲಿ ಇದ್ದೆ ಅಂತ ಹೇಳಿದ್ನಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಒಂದು Triple H ಅಂತ. ಆ ಹೋಟ್ಲಲ್ಲಿ ಇದ್ದಾಗ ಆವಾಗ ಬಿಗ್ ಬಾಸ್ ಹಿಂದಿ ಸೀಸನ್ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಟಿ ವಿ ನೋಡ್ತಾ ಇದ್ದೆ. ಟಿ ವಿ ನೋಡೋವಾಗ ಅಲ್ಲೂ ಚಾನಲ್ಗಳು ಇದು ಮಾಡಿರ್ತಾರೆ, ಯಾಕಂದರೆ ಕನ್ನಡ ಚಾನಲಲ್ಲಿ ನೀವೆಲ್ಲ ಕವರ್ ಮಾಡ್ತಿರ್ತೀರ, ಯಾರು ಹೋಗ್ತಿದ್ದಾರೆ ಅಂದ್ಬಿಟ್ಟು ಹಾಕ್ಬಿಟ್ರೆ ಬರೀ ಹಿಂದಿ ಮಾತ್ರ ಕೊಟ್ಟಿದ್ರು ನನಗೆ. ಬಿಗ್ ಬಾಸ್ ಅಲ್ಲಿ ಹಿಂದಿ ನೋಡಿದ್ದು ನಾನು. ಅಲ್ಲಿ ನಾಮಿನೇಷನ್ ಅಂದ್ರೇನು, ಯಾರೋ ಒಳಗೆ ಹೋಗ್ತಿದ್ದಾರೆ, ಹೊರಗೆ ಬರ್ತಿದ್ದಾರೆ, ಜಗಳ ಆಡ್ತಿದ್ದಾರೆ ಅನ್ನೋದು ನಾನು ನಿಜವಾಗ್ಲೂ ಅಲ್ಲೇ ನೋಡಿ ತಿಳ್ಕೊಂಡಿದ್ದು. ಅಷ್ಟು ಇನ್ನೋಸೆನ್ಸಲ್ಲಿ ಈಗ ಯಾರು ಬರುವ ಕಂಟೆಸ್ಟೆಂಟ್ಸ್ಗಳು ಇರಲ್ಲ ಅಂತ ಅನ್ಕೋತೀನಿ ನಾನು. ಹೆಂಗೆ ಎಲ್ಲ ಕ್ಷೇತ್ರನೂ ಡೆವಲಪ್ ಆಗ್ತಾ ಇರುತ್ತೆ. ನೋಡಿ 1983 ವರ್ಲ್ಡ್ ಕಪ್ ಗೆದ್ದಿದ್ದ ಟೀಮು ಒಂಥರ ಇಂಗ್ಲೆಂಡ್ ಟೂರು, ಒಂದು ಓವರ್ಸೀಸ್ ಟೂರ್ನ ಅವರೊಂಥರ ಆಡಿದ್ರು. ಅದಾದಮೇಲೆ ಸಚಿನ್ ತೆಂಡೂಲ್ಕರ್ ದುನಿಯಾ ಅವರೊಂಥರ ಆಡಿದ್ರು. ಈಗ ಬಂದಿರೋ ದುನಿಯಾ ಈಗ ಒಂಥರ ಆಡ್ತಿದ್ದಾರೆ. ಸೊ ಅದು ಎಲ್ಲ ಕ್ಷೇತ್ರದಲ್ಲೂ ನಿಮಗೆ ಮೆಚುರಿಟಿ ಬಂದ್ಬಿಡುತ್ತೆ ಹೋಗ್ತಾ ಹೋಗ್ತಾ. ಫೈನಲಿ ಬಿಗ್ ಬಾಸ್ ಸೀಸನ್ 12 ಅಂತ ಬಂದಾಗ ಈ ಸರಿ ಫಾರ್ಮೆಟ್ ಬೇರೆ ಥರ ಇತ್ತು. ಒಂದು ಕುತೂಹಲ ಇರುವಂಥ ಫಾರ್ಮೆಟ್ ಇತ್ತು. ಸಾಮಾನ್ಯ ಮಹಿಳೆಯಿಂದ ಹಿಡಿದು ಅಥವಾ ಒಬ್ಬ ಟ್ರೋಲ್ ಆಗುವಂಥ ಒಬ್ಬಳು ಹೆಣ್ಮಗಳಾಗಿರ್ಬೋದು ಅಥವಾ ಸಿನಿಮಾ ಕಲಾವಿದರು ಎಲ್ಲರನ್ನೂ ಮಿಕ್ಸ್ಡ್ ಆಗಿ ತೊಗೊಂಡೋಗುವಂಥ ಒಂದು ಬೇರೆ ಥರದ ಫಾರ್ಮೆಟ್ ಮಾಡ್ಕೊಂಡು ಹೋಗಿದ್ರು. ಸಡನ್ನಾಗಿ ಈ ಥರದೊಂದು ಶಾಕ್, ಬಿಗ್ ಬಾಸ್ ಮನೆ ಒಳಗಡೆ ಪೊಲೀಸರು ಎಂಟ್ರಿ ಕೊಡ್ತಾರೆ. ಇತಿಹಾಸದಲ್ಲೇ ಫಸ್ಟ್ ಟೈಮು ಅವರೆಲ್ಲರೂ ಮನೆಯಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ, ಸೀಲ್ ಡೌನ್ ಮಾಡ್ತಾರೆ. ಇದೆಲ್ಲ ನೋಡಿದಾಗ ಆ ವಿಜುವಲ್ಸ್ ನೋಡಿದಿರಿ ನೀವು ಕೂಡ, ಏನು ಹೇಳ್ತೀರಿ ಫೈನಲಿ? ಇಲ್ಲ ಅದೇನೇ, ಅದನ್ನ ಯಾವುದು ಸಂಭ್ರಮಿಸೋವಂಥದ್ದಲ್ಲ. ಇವಾಗ ಏನಂತಂದರೆ ಮೋಸ್ಟ್ಲಿ ಇವತ್ತು ನೈಟ್ ಎಪಿಸೋಡಲ್ಲಿ ಏನು ಟೆಲಿಕಾಸ್ಟ್ ಮಾಡ್ತಾರೆ ಚಾನಲ್ ಅನ್ನೋದು ನೋಡಬೇಕು. ನಾವು ನೋಡ್ತಾ ಇರೋದೆಲ್ಲ ಈಗ ನೀವೆಲ್ಲ ಕವರ್ ಮಾಡಿರೋದು ಅಷ್ಟೇ. ರೀಲ್ಸಲ್ಲಿ ಏನು ಕಾಣ್ತಿದೆ ಅಷ್ಟೇ, ಎಲ್ಲರನ್ನೂ ಒಂದು ಕಡೆ ಹಾಕಿದ್ದಾರೆ ಅಂತ. ನಾನು ಇಮಿಡಿಯೇಟ್ ನಮ್ಮನೇಲೂ ಹೇಳಿದ್ದು ಅಷ್ಟೇ. ಇಲ್ಲಿ ಯಾರು ಅಷ್ಟು ಜನ ಓಡಾಡೋರಲ್ಲ, ಈಗ ಪೊಲೀಸು, ಪ್ರೆಸ್ನವರು, ತಾಲೂಕು ಆಫೀಸ್ನವ್ರು ಯಾರೋ ಒಬ್ಬರು ಸಖತ್ ಆಡ್ತಾ ಇದ್ದಾರೆ ಬಾಸ್ ಅಂತ ಯಾರೋ ಒಬ್ಬನಿಗಂದ್ರೂ ಡೈಲ್ಯೂಟ್ ಆಯ್ತು ಅದು ಮ್ಯಾಟ್ರು, ತಲೆಗೆ ಹಾಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅಂತ. ಸೊ ಹಾಗಾಗಿ ಅದು ಯಾವುದೂ ಆಗದೆ ಇವ್ರನ್ನೆಲ್ಲ ಸೇಫಾಗಿ ಏನಾದ್ರು ಇಟ್ಟು ಅವ್ರನ್ನ ಅಲ್ಲಿ ಒಂದು 2 ದಿನನೋ 3 ದಿನನೋ ಸಾಲ್ವ್ ಆಗೋದ್ರೊಳಗೆ ಸಾಕಿದ್ರು ಅಂದರೆ ಮತ್ತೆ ಸೀಸನ್ ಕಂಟಿನ್ಯೂ ಆಗುತ್ತೆ, ಅದೇ ಟೇಸ್ಟಲ್ಲಿ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂದರೆ ಹಾಲಲ್ಲೂ ಸ್ವಲ್ಪ ಹುಳಿ ಹಿಂಡ್ದಂಗೆ ಆಗ್ಬಿಡುತ್ತದೆ, ಹಾಲು ಫ್ಲೇವರ್ ಹೋಗಿ ಮೊಸರಾಗ್ಬಿಡುತ್ತೆ ಅದು. ಬಟ್ ಎನಿವೇ ನನ್ನ ಪ್ರಕಾರ ಸಾಲ್ವ್ ಆಗುತ್ತಿದ್ದು ಸರ್. ಈಗ ಹಂಗೆಲ್ಲ ಏನೂ ಆಗಲ್ಲ, ನಿಂತುಬಿಟ್ಟು ಹಂಗೆಲ್ಲ ಆಗಲ್ಲ. ಯಾಕಂದರೆ ಇದಕ್ಕೂ ದೊಡ್ಡ ದೊಡ್ಡ ಫ್ಯಾನ್ಸ್ ಇದ್ದಾರೆ, ಮತ್ತು ಏನೇನು ಮಾಡಬೇಕು ಅದೆಲ್ಲನೂ ಮಾಡ್ತಾರೆ ಸಮಯಕ್ಕೆ ತಕ್ಕಂಗೆ ಅಂತ ನನಗನ್ನಿಸ್ತಾರೆ. ಮೆನ್ಷನ್ ಇದಿಷ್ಟು ಬಿಗ್ ಬಾಸ್ ಸೀಸನ್ 3ರ ಕಂಟೆಸ್ಟೆಂಟ್ ಮತ್ತು 100 ದಿನಗಳ ಕಾಲ ಬಿಗ್ ಬಾಸ್ ಮನೆಯೊಳಗಿದ್ದಂಥ ಮಾಸ್ಟರ್ ಅನ್ನೋರ ಮಾತುಗಳು. ಕ್ಯಾಮ್ ಪರ್ಸನ್ ವಿನೋದ್ ಜೊತೆಗೆ ವಿಜಯ್ ಪಟ್ಟದಾರ್, H1 ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.